ಮಟನ್ ಸಾಂಬಾರು ಪುಡಿಗೆ ಹಾಗೆ ತರಕಾರಿ ಸಾಂಬಾರು ಪುಡಿ ಎರಡಕ್ಕೂ ಕೂಡ ಹಾಕೊಬೋದು. ಹಾಗೆ ಇವಾಗ ನಾವು ಕಾಳುಗಳೆಲ್ಲ ಗೊಜ್ಜು ಮಾಡ್ತೀವಲ್ಲ, ಅದಕ್ಕೂ ಕೂಡ ಇದೇ ಪುಡಿ ಹಾಕ್ಕೊಂಡು ಮಾಡ್ಬೋದು. ನಾನಿಲ್ಲಿ ಒಂದು 150 ಗ್ರಾಮು ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಒಂದು 200 ಗ್ರಾಮು ಧನಿಯಾ ತೊಗೊಂಡಿದ್ದೀನಿ, 50 ಗ್ರಾಮು ಕಡಲೆಕಾಳು ತೊಗೊಂಡಿದ್ದೀನಿ, 25 ಗ್ರಾಮ್ ಬ್ಯಾಡಗೆ ಮೆಣಸಿಕಾಯಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಫ್ರೈ ಮಾಡ್ಕೊಂಬರೋಣ ಬನ್ನಿ. ಒಣಮೆಣ್ಸಿಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೇನಪ್ಪ ಕಡ್ಡಿ ಎಲ್ಲ ಬಿಡಿಸ್ದೆ ಹಾಕ್ಕೊಂಡಿದ್ದಾರೆ ಅಂತ ಅಂದ್ಕೊಬೇಡಿ. ಫ್ರೈ ಆದಮೇಲೆ ನಾನು ಬಿಡಿಸ್ಕೊತೀನಿ. ಸ್ವಲ್ಪ ಆರೋದಕ್ಕೆ ಬಿಡಬೇಕಲ್ವ, ಆವಾಗ ಕುತ್ಕೊಂಡು ಕಡ್ಡಿ ಎಲ್ಲ ಬಿಡಿಸ್ಕೊತೀನಿ. ಬರೀ ನಾನು ಬೇಳೆ ಸಾಂಬಾರು ಪುಡಿ ಮಾಡೋಣ ಅಂದ್ಕೊಂಡು ಬಂದಿದ್ದು. ಹಾಗೆ ಸ್ವಲ್ಪ ತರಕಾರಿ ಸಾಂಬಾರು ಪುಡಿನೂ ಖಾಲಿಯಾಗಿತ್ತಲ್ಲ, ಹಾಗಾಗಿ ಎರಡೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ಮೀಡಿಯಮ್ ಉರಿಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ನಾವು ಒಂದು ದಿನ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿರಬೇಕು. ಕೆಲಸಕ್ಕೆ ಅಲ್ಲಿ ಇಲ್ಲಿ ಹೋಗೋರು ಸಾಂಬಾರು ಪುಡಿ ತೀರೋಗಿದೆ ಅಂದರೆ ಸ್ವಲ್ಪ ಅಂಗಡಿದು ಯಾರೂ ಜಾಸ್ತಿ ಬಳಸೋದಿಲ್ಲ. ಹಾಗಾಗಿ ನಾನು ಕೂಡ ಅಂಗಡಿ ಪುಡಿ ಬಳಸೋದಿಲ್ಲ, ನಮಗಿಷ್ಟ ಕೂಡ ಆಗೋದಿಲ್ಲ. ಒಂದು ಸರಿ ನಾನು ಈ ರೀತಿ ಮಾಡಿಟ್ಕೊಂಡ್ರೆ ನಮಗೆ 1-2 ತಿಂಗಳು ಗಂಟ ಆಗುತ್ತೆ, 2 ಪುಡಿನ ಮಾಡಿಟ್ಕೊಂಡ್ರೆ. ಹಾಗಾಗಿ ನಾನು ಈ ರೀತಿಯೇ ಮಾಡ್ಕೊಳ್ಳೋದು. ಮೆಣಸಿಕಾಯಿ ಘಾಟಾಗಬಾರ್ದು ಅಂದರೆ ನೀವು ಒಂದು 4 ಕಾಳಷ್ಟು ಉಪ್ಪನ್ನ ಹಾಕಿ, ಇದಕ್ಕೆ ಕಲ್ಲುಪ್ಪನ್ನ, ಘಾಟ್ ಬರೋದಿಲ್ಲ. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಮೆಣಸಿಕಾಯಿ ಫ್ರೈ ಆಗಿದೆ. ಇವಾಗ ತೆಕ್ಕೊತೀನಿ. ಧನಿಯಾನ ಹಾಕ್ಕೊಂಡಿದ್ದೀನಿ. ಧನಿಯಾ ಕೂಡ ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಉರಿಲೇನೆ. ಇದು ಫ್ರೈ ಆಗಿದೆ. ಇವಾಗ ಇದನ್ನು ಕೂಡ ತೆಕ್ಕೊಳ್ತೀನಿ. ಕಡಲೆಕಾಳನ್ನ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಲೇನೆ ನಾನು ಮೆಂತ್ಯ ಹಾಕೋತಾ ಇದ್ದೀನಿ. ಕಡಲೆಕಾಳು ಫ್ರೈ ಆದಮೇಲೆ ಮೆಂತ್ಯನ ಹಾಕ್ಕೊಂಡಿದ್ದೀನಿ. ಎರಡು ಜೊತೆಲೇನೆ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇವಾಗ ಆಗಿದೆ, ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್ನ. ಇದು ಕೂಡ ನೋಡಿ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಆರಬೇಕು. ಬ್ಯಾಡಗೆ ಮೆಣಸಿಕಾಯಿನ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಇದು ಹಾಕೋದು ಕಲ್ಲರ್ಗೋಸ್ಕರ, ಇದೇನು ಖಾರ ಬರೋದಿಲ್ಲ, ಕಲ್ಲರ್ ಬರುತ್ತೆ ಅಂತ ಬ್ಯಾಡಗೆ ಮೆಣಸಿಕಾಯಿನ ಹಾಕೋದು. ಇದು ಕೂಡ ಫ್ರೈ ಆಗಿದೆ. ಇವಾಗೆಲ್ಲ ಸ್ವಲ್ಪ ಹೊತ್ತು ಆರಿಸಿ ನಾನು ತೊಗೊಂಡು ಬರ್ತೀನಿ.
ಧನಿಯಾ ಕಡಲೆಕಾಳು ಎಲ್ಲ ಹುರಿದಿಟ್ಕೊಂಡಿದ್ದಲ್ಲ ಇದು ಮಿಕ್ಸು, ಇದು ಒಣಮೆಣ್ಸಿನ್ಕಾಯಿ. ಇವಾಗ ಇದನ್ನೆಲ್ಲನೂ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ನಾನು ಜಾರ್ ಇಟ್ಕೊಂಡಿದ್ದೀನಿ. ಇದು ಬೇಳೆ ಸಾಂಬಾರು ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡಿದ್ದೆ. ಅದೇ ಜಾರ್ಗೆ ನಾನು ಇವಾಗ ಮಟನ್ ಸಾಂಬಾರು ಪುಡಿನ ಮಾಡ್ಕೋತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕೋತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು ಪೌಡ್ರ್ ಮಾಡ್ಕೊಂಡು ಬರೋದಕ್ಕೆ. ಮೆಣಸಿನ್ಕಾಯಿ ಪೌಡ್ರ್ ನೋಡಿ ಈ ರೀತಿ ಆಗಿದೆ. ಇವಾಗ ಇದನ್ನು ಒಂದು ಕಡೆ ಇಡ್ತೀನಿ. ಇವಾಗ ಧನಿಯಾ ಕಡಲೆಕಾಳು ಮೆಂತ್ಯ ಇರೋದನ್ನು ಇವಾಗ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಹಾಕ್ತೀನಿ. ಇದು ಕೂಡ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಇವಾಗ ನೋಡಿ ಧನಿಯಾ ಮತ್ತು ಕಡಲೆಕಾಳು ಎರಡೂ ಕೂಡ ಪುಡಿಯಾಗಿದೆ. ಇವಾಗ ನಾನು ಮತ್ತೆ ಇದನ್ನು ಎರಡು ಒಟ್ಟಿಗೆ ಹಾಕ್ಕೊಂಡು ಮತ್ತೆ ಮಿಶ್ರಣ ಮಾಡ್ಕೋತಾ ಇದ್ದೀನಿ. ಇದನ್ನು ಮತ್ತೆ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ ಸಾಂಬಾರು ಪುಡಿ. ಇದೊಂದು ಸ್ವಲ್ಪ ಆರಿಸ್ಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ನಮಗೆ 2 ತಿಂಗಳು ನಂದಲ್ಲ ಅಂತ ಬರುತ್ತೆ. ಅಂಗಡಿಗಳಲ್ಲಿ ಸೋಸೋದಿಲ್ಲ, ಏನೂ ಇಲ್ಲ, ಯಾವುದು ಕಮ್ಮಿ ರೇಟ್ಗೆ ಸಿಗುತ್ತೆ ಅದನ್ನು ಹಾಕಿ ಬಿಡಿಸಿಟ್ಟಿರ್ತಾರೆ. ನಾವು ಅದನ್ನು ತಗೊಂಡು ಸಾಂಬಾರು ಮಾಡಿದ್ರೆ ಟೇಸ್ಟ್ ಕೂಡ ಇರೋದಿಲ್ಲ, ಮತ್ತು ಅವರು ಒಣಗಿಸಿ ತೊಳೆದು ಎಲ್ಲ ಏನೂ ಮಾಡಿರೋದಿಲ್ಲ. ಹಾಗಾಗಿ ನಾವು ಇದನ್ನು ತಗೊಬಂದು ಧನಿಯಾ ಮೆಣಸಿನ್ಕಾಯಿನೆಲ್ಲ ಒಣಗಿಸಿ ಈ ರೀತಿ 1 ತಿಂಗಳಿಗಾಗೋಷ್ಟು, ಈ ರೀತಿ 1 ತಿಂಗಳು 2 ತಿಂಗಳಿಗಾಗೋಷ್ಟು ನಾವು ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಒಂದು ತೃಪ್ತಿ ಇರುತ್ತೆ. ಹಾಗೆ ನಾನು ನೋಡಿ ಈ ಬಾಕ್ಸಲ್ಲಿ ಹಾಕಿಟ್ಕೊತಾ ಇದ್ದೀನಿ. ನಾನು ಒಂದು ಬಾಕ್ಸು ಬೇಳೆ ಸಾಂಬಾರು ಪುಡಿ, 1 ಬಾಕ್ಸ್ ಇದು ಮಟನ್ ಮಸಾಲ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ 2 ತಿಂಗಳು 3 ತಿಂಗಳು ಬರುತ್ತೆ. ಮಟನ್ ಸಾಂಬಾರು ಪುಡಿ ಜಾಸ್ತಿ ಆಗಿದೆ. ಒಂದೂವರೆ ಬಾಕ್ಸ್ ಆಗೋಷ್ಟು ಆಗಿದೆ. ಸುಮಾರು ಅರ್ಧ kg ಅಷ್ಟು ಆಗಿದೆ ಅಂತಲೇ ಅನ್ಕೋಬೋದು. ನಾವು ಪೌಡ್ರ್ ತಂದರೆ ಇವಾಗ ಒಂದು ಅರ್ಧ kg ಆಗುತ್ತೆ, ಅಷ್ಟಾಗಿದೆ. ಈ ಥರ ಒಂದು ಕಂಟೈನರಲ್ಲಿ ಹಾಕ್ಕೊಂಡ್ರೆ ನಮಗೆ ಆರಾಮಾಗಿ ಒಂದು 2-3 ತಿಂಗಳು ಬಂದೇ ಬರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.